SK ಸೂಪರ್ TMT, ದ ಲಾಂಗ್ ಲೈಫ್ TMT. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ ನೀಡಿ ಈಗಾಗಲೇ ತಾಯಿ ಮೂಕಾಂಬಿಕೆ ದರ್ಶನವನ್ನು ಪಡೆದಿದ್ದಾರೆ. ಅಲ್ಲಿನ ಸಂಪ್ರದಾಯದ ಪ್ರಕಾರವೇ ಅವರು ಶಲ್ಯವನ್ನು ಹೊದ್ದು ದೇವಿಗೆ ಪೂಜೆಯನ್ನು ಅರ್ಪಿಸಿದ್ದಾರೆ. ಓಕೆ, ಈಗಾಗಲೇ ಕೈಗೆ ಸಂಕಲ್ಪ ದಾರವನ್ನು ಕೂಡ ಕಟ್ಟಿಸಿಕೊಂಡಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಸಂಕಲ್ಪ ಪೂಜೆಯನ್ನು ಮಾಡಿಸಿದ್ದಾರೆ. ವಿಜಯ ಮಾಲೆಯನ್ನು ಹಾಕಿರ್ತಕ್ಕಂಥದ್ದು ಸಂಕಲ್ಪ. ಅವರು ಮುಖ್ಯಮಂತ್ರಿ ಆದ ಬಳಿಕ ಯಾವ ದೇವಸ್ಥಾನಕ್ಕೂ ಭೇಟಿ ಕೊಟ್ಟಿರಲಿಲ್ಲ. ಇದೇ ಮೊದಲು ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಪಡಿತಾ ಇರ್ತಕ್ಕಂಥದ್ದು. रूपं देहि जयं देहि यशो देहि विशो देहि सौभाग्यमारोग्यं देहि देहि परं सुखं रूपं देहि जयं देहि यशो देहि सर्वबाधाप्रशमनं देहि. ಓಕೆ, ನೀವೀಗ ನೋಡ್ತಾ ಇರ್ತಕ್ಕಂಥದ್ದು ಕೊಲ್ಲೂರಿನ ದೃಶ್ಯಾವಳಿಗಳು. ತಮಿಳುನಾಡು CM ಜೋಸೆಫ್ ವಿಜಯ್ ಸಂಕಲ್ಪ ಪೂಜೆಯನ್ನು ನೆರವೇರಿಸಿರ್ತಕ್ಕಂಥದ್ದು. ಸಂಕಲ್ಪ ಪೂಜೆ ಅಂತಂದರೆ ಮನಸ್ಸಿನಲ್ಲಿ ಏನಾದರೂ ಒಂದು ಸಂಕಲ್ಪವನ್ನು ಮಾಡೋದು, ದೃಢ ನಿಶ್ಚಯವನ್ನು ಮಾಡಿಕೊಂಡು ಅದು ಈಡೇರಲಿ ಅಂತಂದ್ಬಿಟ್ಟು ದೇವಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು. ಅದನ್ನು ಸಂಕಲ್ಪ ಪೂಜೆ ಅಂತ ಕರೀತಾರೆ. ಅವರಿಗೆ ರಾಜಕೀಯದ ಹಾದಿಯಲ್ಲಿ ಯಾವುದೇ ಕಠಿಣ ಸವಾಲುಗಳು ಎದುರಾಗದ ರೀತಿಯಲ್ಲಿ, ಶತ್ರುಗಳು ಎದುರಾಗದ ರೀತಿಯಲ್ಲಿ, ಸುಸೂತ್ರವಾಗಿ ಆಡಳಿತವನ್ನು ನಡೆಸುವ ರೀತಿಯಲ್ಲಿ, ತಮಿಳುನಾಡಿನ ಜನತೆಗೆ ಒಳ್ಳೆಯ ಉತ್ತಮ ಆಡಳಿತವನ್ನು ಕೊಡುವಂತಹ ನಿಟ್ಟಿನಲ್ಲಿ ಅಡೆತಡೆಗಳು ಎದುರಾಗದಿರಲಿ ಅನ್ನೋ ಸಂಕಲ್ಪವನ್ನು ಸಾಮಾನ್ಯವಾಗಿ ಮಾಡಿರ್ತಾರೆ. ಅದರ ಜೊತೆಗೆ ಜನತೆಗೆಲ್ಲ ಒಳಿತಾಗಲಿ ಅಂತಕ್ಕಂಥದ್ದನ್ನು ಕೇಳ್ಕೊಂಡಿರ್ತಾರೆ, ತಮಗೆ ಒಳಿತಾಗಲಿ ಅಂತ ಕೇಳ್ಕೊಂಡಿರ್ತಾರೆ. ಈ ಥರದ ಸಂಕಲ್ಪವನ್ನು ಮಾಡಿ ಆ ಸಂಕಲ್ಪವನ್ನು ಈಡೇರಿಸಿಕೊಡು ತಾಯಿ ಅಂತ ಹೇಳಿ ಪೂಜೆಯನ್ನು ನೆರವೇರಿಸಿರ್ತಾರೆ. ಆ ಸಂಕಲ್ಪ ದಾರ ಅಂತ ಇರುತ್ತೆ, ಅದನ್ನು ಕೈಗೆ ಅವರು ಕಟ್ತಾರೆ ಪೂಜೆಯನ್ನು ನೆರವೇರಿಸಿಬಿಟ್ಟು. ಇವತ್ತು ಆ್ಯಕ್ಚುಲಿ ಹಾಗೆ ನೋಡೋಕೆ ಹೋದರೆ ಶಕ್ತಿ ದೇವತೆಗಳ ಪೂಜೆಗೆ ಬಹಳ ಒಳಿತಾಗಿರುವಂತಹ ಶುಕ್ರವಾರ, ಅವತ್ತಿನ ದಿನವನ್ನೇ ಅವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಶಕ್ತಿ ಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಕೊಲ್ಲೂರಿಗೆ ಆಗಮಿಸಿ ಅವರು ಇವತ್ತು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಿಶೇಷವಾದ ಪೂಜೆ ಅಂತ ಏನೂ ಇಲ್ಲ. ಸಾಮಾನ್ಯವಾಗಿ ಯಾರಾದರೂ ಗಣ್ಯರು ಬಂದಾಗ ಯಾವುದೇ ಸಮಯದಲ್ಲಿ ಬಂದರೂ ಮಂಗಳಾರತಿ ಎಲ್ಲ ಮಾಡ್ತಾರೆ, ಮಂಗಳಾರತಿ ಮಹಾಮಂಗಳಾರತಿ. ಇಲ್ಲ, ಅದು ಕೂಡ ಇಲ್ಲ. ದೀಪ ಬೆಳಗಿಸುವಿಕೆ ಮತ್ತು ದೇವರ ದರ್ಶನ, ಇಷ್ಟು ಮಾತ್ರ. ಸಾಮಾನ್ಯ ಭಕ್ತಾದಿಗಳು ಬಂದಾಗ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲೇ ಅವರು ಅರ್ಚಕರು ಪೂಜೆಯನ್ನು ಮಾಡಿಕೊಡ್ತಾರೆ. ಅವರ ಸನ್ನಿಧಾನದಲ್ಲಿ ಅರ್ಚಕರ ದೇವಿಯ ಸನ್ನಿಧಾನದಲ್ಲಿ ಅರ್ಚಕರ ಮುಂಭಾಗದಲ್ಲಿ ಸಂಕಲ್ಪ ಪೂಜೆಯನ್ನು ಜೋಸೆಫ್ ವಿಜಯ್ ನೆರವೇರಿಸಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಇದಕ್ಕೂ ಮೊದಲು ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಪೂರ್ಣಕುಂಭ ಸ್ವಾಗತವನ್ನು ತಮಿಳುನಾಡು ಮುಖ್ಯಮಂತ್ರಿಗೆ ನೀಡಲಾಯಿತು. ಹಾಗೆ ನೋಡೋಕೆ ಹೋದರೆ ತಮಿಳುನಾಡು ಮುಖ್ಯಮಂತ್ರಿಗಳಿಗೂ ಕೊಲ್ಲೂರಿಗೂ ಅವಿನಾಭಾವ ಸಂಬಂಧ. MG ರಾಮಚಂದ್ರನ್ ಮುಖ್ಯಮಂತ್ರಿ ಆಗಿದ್ದಾಗಲೇ ಕೊಲ್ಲೂರಿಗೆ ಭೇಟಿ ಕೊಟ್ಟಿದ್ದರು. 1 kgಗೂ ಹೆಚ್ಚು ತೂಕದ ಚಿನ್ನದ ಖಡ್ಗವನ್ನು ದೇವಿಗೆ ಸಮರ್ಪಿಸಿದರು. ಅದು ಹೇಗೆ ಲಿಂಕ್ ಶುರುವಾಯಿತು ಅಂತಂದರೆ, ರಾಮಚಂದ್ರನ್ ಅವರ ಪತ್ನಿ ಜಾನಕಿ ರಾಮಚಂದ್ರನ್ ಅವರು ಉಡುಪಿ ಜಿಲ್ಲೆಯವರು. ಹಾಗಾಗಿ ಅಲ್ಲಿಂದ ಶುರುವಾಗಿದ್ದು. ಜಯಲಲಿತಾ ಅವರು ಬಂದಿದ್ದರು, ಮಹಾಚಂಡಿಕಾ ಯಾಗವನ್ನು ಮಾಡಿಸಿದರು. ಈಗ ವಿಜಯ್ ಅವರ ಸಾಲಕ್ಕೆ ಸೇರ್ಕೋತಾ ಇದ್ದಾರೆ. ಜೋಸೆಫ್ ವಿಜಯ್ ಸಂಕಲ್ಪ ಪೂಜೆಯನ್ನು ನೆರವೇರಿಸಿದ್ದಾರೆ. ಈಗಾಗಲೇ ಅವರು ಪೂಜೆಯನ್ನು ನೆರವೇರಿಸಿ ಹೊರಗಡೆ ಬಂದಿರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಮಂಗಳೂರಿನಿಂದ ಬೈ ರೋಡ್ ಅವರು ಬಂದಿದ್ದು ಕೊಲ್ಲೂರಿಗೆ. ಹಾಗೆ ನೋಡೋಕೆ ಹೋದರೆ ಲಾಂಗ್ ಜರ್ನಿ, 2.5 ಗಂಟೆ ಜರ್ನಿ, 147 ಕಿಲೋಮೀಟ್ರ್ ಆಗುತ್ತೆ. ಮಂಗಳೂರಿಂದ ಕೊಲ್ಲೂರಿಗೆ 147 ಕಿಲೋಮೀಟ್ರು. ಸಾಮಾನ್ಯವಾಗಿ ಅವರು ಹೆಲಿಕಾಪ್ಟರ್ಗಳನ್ನ ಯೂಸ್ ಮಾಡ್ತಾಯಿದ್ರು. ಬಟ್ ಇವಾಗ ಅಲ್ಲಿ ಭಾರಿ ಗಾಳಿ ಮಳೆ ಇರೋದ್ರಿಂದ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಂತ ಅನಿಸುತ್ತೆ ಹವಾಮಾನ ಇಲಾಖೆಯಿಂದ. ಹಾಗಾಗಿ ಬೈ ರೋಡೇ ಬರಬೇಕಾಯ್ತು ಅವರು. ಸೊ ಎಲ್ಲವನ್ನು ಮುಗಿಸಿ ದೇವಿಯ ದರ್ಶನವನ್ನು ಮಾಡಿ ಅವರು ಬಂದಿರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಅವರು ಮೂಲತಃ ಕನ್ವರ್ಟೆಡ್ ಕ್ರಿಶ್ಚಿಯನ್ ಆದರೂ ಕೂಡ ಹಿಂದೂ ದೇವತೆಗಳ ವಿಚಾರದಲ್ಲಿ ಅಪಾರವಾದ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. Change.
ವೇಟ್ ಮಾಡ್ರಿ ದುಃಖ ಮಾಡ್ರಿ ಅಲ್ಲ ನಿಲ್ರಿ ಕೊಲ್ಲೂರು ಮೂಕಾಂಬಿಕಾ ದೇವಿಗೆ ಸಂಕಲ್ಪ ಪೂಜೆಯನ್ನು ನೆರವೇರಿಸಿ ಈಗ ಅಲ್ಲಿಂದ ತೆರಳುತ್ತಾ ಇದ್ದಾರೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್. ಅದನ್ನು ತಾವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇಲ್ಲಿಂದ ಬೇರೆ ಯಾವ ಕಾರ್ಯಕ್ರಮಗಳು ಕೂಡ ಇಲ್ಲ ಅವರದ್ದು. ನೇರವಾಗಿ ಮಂಗಳೂರು ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ಅವರು ವಿಮಾನವನ್ನು ಹತ್ತುತ್ತಾರೆ. ಇಷ್ಟು ಮಾತ್ರದ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದರು. ಇವತ್ತು ಬೆಳಗ್ಗೆ ಎಲ್ಲ ಹೊರಟು ವಿಮಾನದಲ್ಲಿ ಅವರು ಬಜ್ಪೇಯಿ ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ಅವರು 2.5 ಗಂಟೆ ಟ್ರಾವೆಲ್ ಮಾಡಿ ಕೊಲ್ಲೂರಿಗೆ ಬಂದಿದ್ದರು. ಈಗ ವಾಪಸ್ ಅಲ್ಲಿಂದ ಹೊರಟಿದ್ದಾರೆ.